ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಸ್ಯಾಟರ್ಡೆ ವ್ಲಾಗ್. ನಮ್ಮೂರ ಹನುಮ ಅಂತಂದರೆ ಮೂರೂರಿಗೂ ಸೇರಿದ್ದು ಒಂದೇ ದೇವಸ್ಥಾನ. ನಾನು ಈಗಾಗಲೇ ನಮ್ಮೂರ ಹನುಮನ ವೀಡಿಯೋ ನಾನು ತುಂಬ ಸಾರಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ರೊಡ್ಡಂಜನೇಯನ ದೇವಸ್ಥಾನ ಅಂತ ಹೇಳಿ ಮೂರೂರಿಗೂ ಸೇರಿರೋದು. ಇದು ತಾನಾಗಿ ಉದ್ಭವ ಆಗಿರೋ ದೇವಸ್ಥಾನ. ಇದು ಆಂಜನೇಯನ ದೇವಸ್ಥಾನ. ಇದು ತಾನಾಗಿ ಉದ್ಭವ ಆಗಿರೋದು. ಇದು ಶನಿವಾರ ಅಂತೂ ವಿಶೇಷ ಪೂಜೆ ಇದ್ದೇ ಇರುತ್ತೆ, ಪ್ರತಿ ಶನಿವಾರನೂ. ಈ ಸಾರಿ ನಮ್ಮ ದೊಡ್ಡಪ್ಪನ ಮಗಳು ಅವಳು ಪೂಜೆ ಮಾಡಿಸೋಕ್ಕೆ ಅಂತ ಹೇಳಿ ಬೆಳಗ್ಗೆ 7 ಗಂಟೆಗೆಲ್ಲನೂ ಅಲ್ಲಿ ಹೋಗಿ 7:15 ಪೂಜೆ ಮುಗಿಬೇಕಾಗಿತ್ತು. ಬೆಳಗ್ಗೆ 6 ಗಂಟೆಗೆ ಬೇರೆ ಹೇಳಿದರು ಪುರೋಹಿತರು. ಅಂದರೆ ಫುಲ್ಲು ಹೂವಿನ ಅಲಂಕಾರ, ವಿಳೆದೆಲೆ ಅಲಂಕಾರ ಎಲ್ಲ ಮಾಡಬೇಕು ಅಂತಂದರೆ ಅಲ್ಲಿರೋದು ಟೋಟಲ್ಲು 5 ದೇವಸ್ಥಾನ, ಗಣಪನ ಸೇರಿ 5 ದೇವಸ್ಥಾನ ಐತೆ. ಎಲ್ಲದಕ್ಕೂ ಸೇರಿ ನಾವು ಹೂವಿನ ಅಲಂಕಾರ ವಿಜೃಂಭಣೆಯಿಂದ ಮಾಡಿಸ್ಬೇಕು ಅಂತಂದರೆ ಒಂದು 50,000 to 60,000 ಹಾಗೆ ಆಗುತ್ತೆ. ಅಷ್ಟು ಹೂವಿನ ಅಲಂಕಾರ. ಇದು ಸ್ವಲ್ಪ ಸಿಂಪಲ್ಲಾಗೆ ಮಾಡಿಸಿರೋದು. ಎಷ್ಟಾಗುತ್ತೋ ದೇವರು ಎಷ್ಟು ಶಕ್ತಿ ಕೊಟ್ಟಿರುತ್ತಾನೋ ಅಷ್ಟು ಮಾತ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಮಾಡಿಸಿರೋ ಅಂಥದ್ದು. ನಮ್ಮ ದೊಡ್ಡಪ್ಪನ ಮಗಳು ಅವ್ರ ಮಗನಿಗೆ ಅರ್ಕೆ ಮಾಡ್ಕೊಂಡಿದ್ಲು, ಅದಕ್ಕೋಸ್ಕರ ಪೂಜೆ ಇಟ್ಕೊಂಡಿದ್ದು. ನಾವೇನಾದರೂ ಪೂಜೆ ಮಾಡಿಸ್ಬೇಕು ಅಂತ ಫಸ್ಟೇ ಹೇಳಿದ್ರೆ ಹಿಂದಿನ ದಿವಸನೇ ಹೂವು ಮತ್ತು ಪ್ರಸಾದಕ್ಕೆ ಏನೇನು ಬೇಕು ಅಂತ ಅವರೇ ಹೇಳಿರ್ತಾರೆ, ಇಷ್ಟೆಲ್ಲ ತಂದು ಕೊಡ್ರಿ ಅಂತ. ತೊಗೊಳಕ್ಕೆ ಫಸ್ಟೇ ನಾವು ಹಿಂದಿನ ದಿವಸನೇ ಅಂದರೆ ಶುಕ್ರವಾರ ಸಂಜೆ ಇಲ್ಲ ನೈಟಲ್ಲಿ ನಾವು ತೊಗೊಳಕ್ಕೆ ಕೊಟ್ಟರೆ ಅವರು ನಾವು ಹೋಗೋಷ್ಟರಲ್ಲಿ 6:30 7 ಗಂಟೆಗೆಲ್ಲ ಎಲ್ಲ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿರ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ನಮೋ ಸಹಸ್ರನಾಮ ಕರ್ತವ್ಯಂ ರಾಮ ರಾಮೇ ನಮೋ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ನಮೋ ಸಹಸ್ರನಾಮ ಕರ್ತವ್ಯಂ ರಾಮ ರಾಮೇ ನಮೋ ಮನೋಜವಂ ಮಾತಾಂತುಲ್ಯಮೇಕಂ ನಿಜೇಂದ್ರಿಯಂ ಬುದ್ಧಿವರಿಷ್ಠಾನಾಂ ವಾತಾಂಗಂ ವಾನಯೋಗಂ ಕ್ಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ. ಓಂ ಸೀತಾರಾಮಚಂದ್ರಪ್ರಭುನೇ ನಮಃ. ಓಂ ಸೀತಾರಾಮಚಂದ್ರಭ್ಯೋ ನಮಃ. ಹರಿ ಓಂ ಸೀತಾರಾಮಚಂದ್ರ ಗೋವಿಂದಭ್ಯೋ ನಮಃ. ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ರಾಮಚಂದ್ರಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ಲಕ್ಷ್ಮಣಾಯ ಧೀಮಹಿ ತನ್ನೋ ದೇವಸ್ಥಾನದಲ್ಲೆಲ್ಲ ಇನ್ನು ನಾವು ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಮನೆಗೆ ಬರೋಷ್ಟರಲ್ಲಿ 7:30 8 ಗಂಟೆ ಆಗೋಗುತ್ತೆ. ಇನ್ನು ಬಂದು ಬೇಗ ಅಡುಗೆ ಆಗುವಂಥದ್ದು ಅಂತಂದರೆ ಪುಳಿಯೋಗರೆ. ಮಕ್ಳಿಗೂ ರಜೆ ಇರುತ್ತಲ್ಲ, ಹಾಗಾಗಿ ನಾನು ಈ ಸತಿ ಪುಳಿಯೋಗರಿನ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನಿಗೆ ನಾನಿವಾಗ ಒಂದು 2 ಟೈಮ್ಗೆ ಆಗೋಷ್ಟು ಮಾತ್ರ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಪುಳಿಯೋಗರೆ ಪೌಡ್ರನ್ನ. ಮನೆಯಲ್ಲೇ ನಾನು ಪೌಡ್ರ್ ಮಾಡಿಕೊಂಡು ಪುಳಿಯೋಗರೆ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಆದರೆ ಪೌಡ್ರೇ ತೊಗೊಂಡ್ಬಿಡ್ತಾ ಇದ್ದೆ. ಆದರೆ ಇವಾಗ ನಾನು ಮನೆಯಲ್ಲೇ ಮಾಡ್ಕೊಂಡು ಪುಳಿಯೋಗರೆ ಮಾಡ್ಕೊಂಡು ಮಕ್ಳಿಗೂ ರಜೆ ಆಯ್ತಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಸಾಕು. ಒಂದು 2 ಸ್ಪೂನ್ ಆಗೋಷ್ಟು ಮೆಂತ್ಯ, ಇಲ್ಲ 1 ಸ್ಪೂನ್ ಆದರೂ ಹಾಕ್ಕೊಳ್ಳಿ. ನಮ್ಗೆ ಜಾಸ್ತಿ ಮೆಂತ್ಯ ಬೇಡ ಅಂತಂದರೆ ಕಹಿ ಏನಿರಲ್ಲ. ಬೇಕಾದಷ್ಟು 1 ಸ್ಪೂನು ಇಲ್ಲ 2 ಸ್ಪೂನ್ ಮೆಂತ್ಯ, 1 ಸ್ಪೂನು ಸಾಸಿವೆ, 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಕಾಳು ಮೆಣಸು, ಇದಿಷ್ಟನ್ನು ಹಾಕ್ಕೊಂಡು ಕಡಿಮೆ ಉರಿ ಇಟ್ಕೊಂಡಿರಬೇಕು. ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಉರಿನೂ ಕೊಟ್ಕೊಳ್ಳೋದು ಬೇಡ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇನೆ ನಾವು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಈ ಮೆಂತ್ಯ ಜೀರಿಗೆ ಇದೆಲ್ಲ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಪುಳಿಯೋಗರೆ ಪೌಡ್ರ್ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಇದನ್ನು ಜಾಸ್ತಿ ಪೌಡ್ರ್ ಹಾಕೋ ಹಾಗೆ ಇಲ್ಲ. ಇವಾಗ ನಾವು ಅಂಗಡಿಯಿಂದ ತೊಗೊಬಂದರೆ ಒಂದು 5 ಜನಕ್ಕೆ 6 ಜನಕ್ಕೆ ಒಂದು ಅರ್ಧ ಪಾಕೆಟ್ ಆದರೂ ಹಾಕಬೇಕಾಗುತ್ತೆ. ಆದರೆ ಇದು ನಾವು ಒಂದು 2 ಸ್ಪೂನ್ ಹಾಕ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಇವಾಗ ಒಂದು 2 ಸ್ಪೂನ್ 3 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಒಂದು 2 ಸ್ಪೂನು ಕಡಲೆಬೇಳೆ, ಒಂದು 2 ಸ್ಪೂನು ಉದ್ದಿನಬೇಳೆ ಆದರೂ ಹಾಕ್ಕೋಬೋದು, ಇಲ್ಲ ಉದ್ದಿನ ಕಾಳಾದರೂ ಹಾಕ್ಕೋಬೋದು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಇನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಇವಾಗ ಎಷ್ಟು ಹಾಕ್ಕೊಂಡಿರ್ತೀವೋ ನಾವು ಎಣ್ಣೆ ಅಷ್ಟೇ ಸಾಕು. ಅದರಲ್ಲೇ ಕಡಿಮೆ ಉರಿ ಕೊಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಒಂದು ಚಿಕ್ಕ ಬೌಲಾಗೋಷ್ಟು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಕರಿಬೇವಿನ ಸೊಪ್ಪು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು.
ಸಿಮ್ಮಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಜಾಸ್ತಿ ಉರಿ ಕೊಟ್ಟರೆ ಅದು ಸ್ವಲ್ಪ ಸೀದ ವಾಸನೆ ಬಂದುಬಿಡುತ್ತೆ, ಪೌಡ್ರೂ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಒಂದು 10-15 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ. ಕಾಳು, ಮೆಂತ್ಯ, ಜೀರಿಗೆ, ಮೆಣಸು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ. ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ಇದು ಉಪ್ಪು ಅರಿಶಿನ ಹಾಕಿದ್ರೆ ಒಳ್ಳೆ ಬಣ್ಣ ಬರುತ್ತೆ, ಅರಿಶಿನ ಹಾಕಿರ್ತೀವಲ್ಲ ಹಾಗಾಗಿ ಒಳ್ಳೆ ಬಣ್ಣ ಬರುತ್ತೆ ಇದು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗೋಕ್ಕೆ ಆರಕ್ಕಿಡಬೇಕು. ಅದು ಫುಲ್ಲು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಇರಲಿ. ಸ್ವಲ್ಪ ಬಿಸಿ ಇದ್ದಾಗೇ ನಾವು ಇದನ್ನು ಪೌಡ್ರು ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇತ್ತು ಅಂತಂದರೆ ಪೌಡ್ರೂ ಚೆನ್ನಾಗಿ ಬರುತ್ತೆ, ತರ್ತರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಪೌಡ್ರೂ. ಇವಾಗ ಪುಳಿಯೋಗರೆ ಪೌಡ್ರು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದು ಬೇಕು ಅಂತಂದರೆ ನಾವು ಹುಣಸೆ ಗೊಜ್ಜು ಅದನ್ನು ಮಾಡ್ಕೊಂಡು ಮಿಕ್ಸ್ ಮಾಡಿ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಬಿಳಿ ಎಳ್ಳು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು. ಇವಾಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಕಡಲೆ ಬೀಜ, ನಾನಂದರೆ ಸ್ವಲ್ಪನೇ ಅಲ್ವಾ ಅದು ಪುಳಿಯೋಗರೆ ಪೌಡ್ರ್ ಮಾಡ್ಕೊಂಡಿರೋದು, ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಸೇರಿಸ್ತಿದ್ದೀನಿ. ಅಂದರೆ ನಂಗೆ ಸ್ವಲ್ಪ ನಾವು ಕಡಲೆ ಬೀಜ ಜಾಸ್ತಿ ಯೂಸ್ ಮಾಡ್ತೀವಿ, ಹಾಗಾಗಿ ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಪೌಡ್ರಿಗೆ. ಮತ್ತು ಒಗ್ಗರಣೆಗೂ ನಾನು ಮತ್ತೆ ಕಡಲೆ ಬೀಜ ಸೇರಿಸ್ತೀನಲ್ಲ, ಹಾಗಾಗಿ ಸ್ವಲ್ಪ ಕಡಲೆ ಬೀಜ ಇದಕ್ಕೂ ಹಾಕ್ತಾಯಿದ್ದೀನಿ. ಇವಾಗ ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಕಡಲೆ ಬೀಜ ಇದೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಂದರೆ ಇದು ಕಾಳನ್ನು ಅಷ್ಟೇ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೂ ಮೆತ್ತಗಾಗಲ್ಲ. ಈ ಥರ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಉದ್ದಿನಬೇಳೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪನೂ ಎಣ್ಣೆ ಇಲ್ಲದಂಗೆ ಅದನ್ನು ಪೌಡ್ರಿಗೆ ಮಿಕ್ಸ್ ಮಾಡಬೇಕು. ಇವಾಗ ಕೊಬ್ಬರಿ ತುರಿ, ಸ್ವಲ್ಪ ಕೊಬ್ಬರಿ ಇರುತ್ತಲ್ಲ ಅದನ್ನು ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪುಳಿಯೋಗರೆ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾವು 3-4 ತಿಂಗಳ ತನಕನೂ ಇಟ್ಕೋಬೋದು. ಎಳ್ಳು ಬೇಕಾದರೆ ನಾವು ಹುರಿದ್ಬಿಟ್ಟು ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕೋಬೋದು. ಚೆನ್ನಾಗಿರುತ್ತೆ. ಅದು ಬಿಳಿ ಎಳ್ಳಾದರೂ ಹಾಕೋಬೋದು, ಕಪ್ಪು ಎಳ್ಳಾದರೂ ಹಾಕೋಬೋದು. ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು ಪುಳಿಯೋಗರೆ ಪೌಡ್ರನ್ನ, ತುಂಬ ಚೆನ್ನಾಗಿರುತ್ತೆ. ನಾವು ಒಂದು 50 ಗ್ರಾಮ್ಗೆ ಏನಿಲ್ಲ ಅಂದರೆ 15-20 ರೂಪಾಯಿ ಕೊಟ್ಟು ತೊಗೊಳ್ಳೋ ಬದಲು ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಆರಾಮಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಇವಾಗ ಅದೇ ಪ್ಯಾನ್ಗೆ ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದಿಷ್ಟನ್ನು ಹಾಕಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಇದಿಷ್ಟನ್ನು ಬೆಳ್ಳುಳ್ಳಿ ಜಜ್ಜಿ ಇವಾಗ ಮತ್ತೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹುಣಸೆ ರಸ ಸೇರಿಸಿ ಅದೊಂದು ಕುದಿ ಬರೋ ತನಕ ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಇವಾಗ ಮತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಬೇಕು. ಅದು ಕುದಿ ಬರ್ತಾ ಇರುತ್ತಲ್ಲ, ಗೊಜ್ಜು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡ್ರೂ ಚೆನ್ನಾಗುತ್ತೆ. ಎಣ್ಣೆ ಬಿಟ್ಕೊಳ್ಳೋ ತನಕ ಮಾಡಿಕೊಂಡ್ರೆ ಗೊಜ್ಜು ನಾವು ಒಂದು 15-20 ದಿವಸ ತನಕ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂತಂದ್ರೆ ನಾವು ಒಂದು ವಾರ ತನಕ ಆದರೂ ಇಟ್ಕೋಬೋದು. ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕೋಬೋದು. ಒಂದು ಸ್ವಲ್ಪ ಬೆಲ್ಲ, ಟೇಸ್ಟ್ಗೆ ಸ್ವಲ್ಪ ಬೆಲ್ಲ, ಅದು ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 2-3 ಸ್ಪೂನ್ ಆಗೋಷ್ಟು ಪುಳಿಯೋಗರೆ ಪೌಡ್ರು, ಒಂದು 2-3 ಸ್ಪೂನ್ ಸೇರಿಸಿದ್ರೆ ನಾವೇನಿಲ್ಲ ಅಂದರೆ ಒಂದು 10 ಜನದ ತನಕ ತಿನ್ಬೋದು ಈ ಪುಳಿಯೋಗರೆನ. ಇನ್ನು ಈ ದೇವಸ್ಥಾನಗಳ ಪ್ರಸಾದ ಮತ್ತು ನಾವು ಮನೆಯಲ್ಲಿ ಪ್ರಸಾದಕ್ಕೆಲ್ಲನೂ ಪುಳಿಯೋಗರೆ ಪೌಡ್ರ್ ಆರಾಮಾಗಿ ಮಾಡ್ಕೋಬೋದು. ಆದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ. ದೇವರಿಗೆ ನಾವು ಮಾಡ್ತೀವಲ್ಲ ಅವಾಗ ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ, ಹಾಗೆ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ಪುಳಿಯೋಗರೆ ಅಂತೂ ತುಂಬಾ ಟೇಸ್ಟಿಯಾಗಿ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೋ ಹಾಗಿರುತ್ತೆ. ಈ ಪುಳಿಯೋಗರೆ ಗೊಜ್ಜು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ಆವಾಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ. ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟು ಗೊಜ್ಜೆತ್ತಿಟ್ಬಿಟ್ಟು ಮಿಕ್ಕಿದ್ದಕ್ಕೆ ನಾವು ಮಿಕ್ಸ್ ಮಾಡಬೇಕು ಅಂತಂದರೆ ಇವಾಗ ಅನ್ನ ಸ್ವಲ್ಪ ಉಡುಡಿಯಾಗಿ ಮಾಡ್ಕೋಬೇಕು. ಅನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪುಳಿಯೋಗರೆ ಸೇಮ್ ಹಾಗೇ ಇರುತ್ತೆ. ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ಏನು ತೊಗೊಬಂದು ಮಾಡಬೇಕು ಪುಳಿಯೋಗರೆ ಗೊಜ್ಜು ಅನ್ನೋ ಹಾಗೆ ಏನಿಲ್ಲ.
ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ಆರಾಮಾಗಿ ನಾವು ಪುಳಿಯೋಗರೆ ಗೊಜ್ಜನ್ನ ಬೇಗನೆ ಮಾಡ್ಕೋಬೋದು. ಇದು ಬೇಗನೆ ಆಗುತ್ತೆ. ಪೌಡ್ರ್ ಮಾಡ್ಕೊಳ್ಳೋದು ತುಂಬಾ ಈಸಿ, ತುಂಬ ಬೇಗನೆ ಆಗುತ್ತೆ. ಒಂದು ಅರ್ಧ ಗಂಟೆಯಲ್ಲೆಲ್ಲ ಪುಳಿಯೋಗರೆ ರೆಡಿ ಮಾಡ್ಕೋಬೋದು. ಸೇಮ್ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಇರುತ್ತೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.